ಹಲೋ ಮಚಾಸ್, ವೆಲ್ಕಮ್ ಟು ಡೇ 14 ಮಿನಿ ವ್ಲಾಗ್. ಇವತ್ತೇನಪ್ಪ ಸ್ಪೆಷಲು, ಬೆಳಗ್ಗೆ ಎಲ್ಲಿಗೋ ಹೋಗ್ತಿದ್ದೀನಿ ಅಂತಂದರೆ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಇವತ್ತು ಬೆಳಗ್ಗೆ ಎದ್ದು NCC ಸೇರಿದ್ದೀನಲ್ಲ, ಸೊ ನಮ್ಮ ಕರ್ತವ್ಯ ಆಗುತ್ತೆ ಗಣರಾಜ್ಯೋತ್ಸವಕ್ಕೆ ಹೋಗೋದು. ಸೊ ನಮ್ಮೂರಿಂದ ದಾವಣಗೆರೆಗೆ ಹೋಗ್ಬೇಕಲ್ಲ, ಸೊ ಬೆಳಗ್ಗೆ ಹೊರಟ ಎದ್ದು ಆ ನೇಚರ್ ನೋಡೋಕ್ಕೆ ಒಂಥರ ಖುಷಿಯಾಗಿತ್ತು. ಬೆಳಗ್ಗೆ ವಿಟಮಿನ್ ಡಿ ತಗೋಣ ಅಂತ ಯಾವತ್ತೂ ಎದ್ದಿರಲ್ಲ, ಸೋಂಬೇರಿ ಅಲ್ಲ, ಬೆಳಗ್ಗೆ ಎದ್ದೇಳೋದೇ ಲೇಟು. ವಿಟಮಿನ್ ಡಿ ಫಸ್ಟ್ ಟೈಮ್ ಸಿಗ್ತೈತೆ ಅಂತ ತಗೊಂಡೆ. ಅಂದ್ರೂ ಇವತ್ತು ಸಂಡೇ ಆದ್ರೂ ಯಾರೋ ಕಾಲೇಜಿಗೆ ಹೋಗಿ ರೆಡಿಯಾಗಿ ಬಂದಿದ್ರು, ಅವ್ರಿಗೆ ಒಂದು ಸೆಲ್ಯೂಟ್ ಹೇಳ್ತಾ ಬಂದೆ. ಆಲ್ರೆಡಿ ಎಲ್ಲರೂ ನಿಂತಿದ್ರು, ನಾವು ನಿಂತ್ವಿ. ಎಸ್ಕಾಟಿಂಗಿಗೆ ಆಲ್ರೆಡಿ ಎಲ್ಲರೂ ರೆಡಿಯಾಗಿ ಪ್ರಾಕ್ಟೀಸ್ ಮಾಡ್ತಿದ್ರು. ನಾವೊಂದು ಸ್ವಲ್ಪ ಬೊಕ್ಚೋದಿ ಮಾಡಿದ್ವಿ. ಸೊ ಅದನ್ನೆಲ್ಲ ಮುಗಿಸ್ಕೊಂಡ್ವಿ. ಅದನ್ನೆಲ್ಲ ಮುಗಿಸಿ ಸ್ಟೇಡಿಯಮಿಗೆ ಹೋಗ್ಬೇಕಾದ್ರೆ ಇವಳು ನನ್ನ ತಲೆ ತೋರಿಸ್ಬೇಡ ಅಂತಿದ್ಲು, ಅಂದರೆ ನಾನು ಬಿಡಲಿಲ್ಲ. ಆ ಫೋನಲ್ಲಿ ಎಷ್ಟು ಅಡಿಕ್ಷನ್ ಐತೆ ಅಂದರೆ ಗ್ಲೌಸಲ್ಲಿ ಬರ್ತಿಲ್ಲ ಅಂದರೂ ತೀಡ್ತಾವಳು ಫೋನ್ನ. ಆಮೇಲೆ ಅಲ್ಲಿಂದ ಸೀದಾ ಸ್ಟೇಡಿಯಮಿಗೆ ಹೋದ್ವಿ. ನಮ್ಮದು ಕಂಟಿಜೆಂಟ್ ಅಂದರೆ ನಮ್ಮ ಕಾಲೇಜಿನ ಕಂಟಿಜೆಂಟ್ ಪಾರ್ಟಿಸಿಪೇಟ್ ಮಾಡ್ತಿತ್ತು, ಏನಾಗುತ್ತೆ ಅಂತ ಹೋದ್ವಿ. ಹೋಗೋಷ್ಟೊತ್ತಿಗೆ ಆಲ್ರೆಡಿ ಲೇಟಾಗಿತ್ತು. ಅಂದರೂ ಹೋದ್ಮೇಲೆ ಎಷ್ಟೊಂದು 20 ಕಾಲೇಜ್ ಸ್ಕೂಲೆಲ್ಲ ಬಂದಿರ್ತವೆ, ಅಲ್ಲಿಂದ ನೋಡ್ಕೊಂಡ್ವಿ. ಆಮೇಲೆ ಆಲ್ರೆಡಿ ಎಲ್ಲ ಮುಗ್ದೋಗಿತ್ತು. ನೆಕ್ಸ್ಟು ಆಲ್ರೆಡಿ ನಾವು ಹೋಗೋಷ್ಟೊತ್ತಿಗೆ ಡಿಸ್ಪರ್ಸ್ ಹೇಳಿದರು. ಸೊ ಲಾಸ್ಟಿಗೆ ಒಂದು ವಾಕ್ ನೋಡ್ಕೊಂಬಿಡ್ರಿ. ಎಲ್ಲರದ್ದು ಕೈ ಎಷ್ಟು ಸಿಮಿಲರ್ ಬರುತ್ತಿರುತ್ತಲ್ಲ, ನಾವು ಸಣ್ಣ ಹುಡುಗರಿದ್ದ ಅನ್ಕೊಂತಿದ್ವಿ ಹೆಂಗಪ್ಪ ಸಾಧ್ಯ ಅಂತ. ಅದು ಹೆಂಗೆ ಸಾಧ್ಯ ಅಂತಂದರೆ ಪ್ರಾಕ್ಟೀಸ್ ಮೇನ್ ಮ್ಯಾನ್ ಪರ್ಫೆಕ್ಟ್ ಅನ್ನಂಗೆ ಆಯಿತು. ಸೊ ಇದ್ರ ಮುಂದಕ್ಕೆ ನಮಗೆ ಪ್ರೈಸ್ ಬರಲಿಲ್ವಾ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ನೋಡೋಣ. ಸೊ ಬಾಯ್. ಸೊ ವೆಲ್ಕಮ್ ಟು ಪಾರ್ಟ್ 2. ನೀವು ನೋಡ್ತಾನೆ ಇರ್ಬೋದು, ನಮ್ಮ ಕೈಯಲ್ಲಿ ಟ್ರೋಫಿ ಕಾಣಿಸ್ತಾ ಇದೆ. ಸೊ ನಾವು 3rd ಪ್ಲೇಸ್ ಸೆಕ್ಯೂರ್ ಮಾಡಿದ್ವಿ. ಸೊ ನೆಕ್ಸ್ಟ್ ಟೈಮ್ ಇನ್ನೂ 2nd 1 ಅನ್ಕೊಂತ ಫಸ್ಟ್ ಪ್ಲೇಸ್ ಪಡಿತೀವಿ. ಸೊ ಕಾಲೇಜಿಗೆ ಬಂದ ತಕ್ಷಣ ಕೊನೆಗೆ ನನ್ನ ಕೈಯಲ್ಲಿತ್ತು ಟ್ರೋಫಿ. ಸೊ ಒಳಗಡೆ ಖುಷಿ ಆಗ್ತಿತ್ತು. ಸೊ ಕೊಟ್ಟಿ ಸ್ವೀಟ್ ತಿನ್ಕೊಂಡು ನಮ್ಮ ತಮ್ಮನ ಮಾಸ್ಕಾರ್ಡ್ ಇಸ್ಕೊಂಡು ಔಟ್ಫಿಟ್ ನೋಡ್ರಿ ಅಂತ ನಿಮಗೆ ಒಂದ್ಸಲಿ ತೋರಿಸಿ ಶೋಕಿಗೆ. ನೆಕ್ಸ್ಟ್ ಹೊಟ್ಟೆ ಹಸಿವಾಗಿತ್ತು ಅಂತ ಒಂದು ಪಿಜ್ಜಾ ತಿನ್ನೋಣ ಅಂತ ಬಂದೆ. ಸೊ ತಿನ್ಕೊಂಡು ಮನೆಗೆ ಬಂದು ಸ್ವಲ್ಪ ಇಂಟರ್ನ್ಶಿಪ್ಪಿಂದ ವರ್ಕ್ ಇತ್ತು ಅಂತ ಮುಗಿಸ್ದೆ. ಏನಪ್ಪ ಇದು ಮನೆಯೆಲ್ಲ ತಿಪ್ಪೆ ಮಾಡ್ಕೊಂಡಿದ್ದಾರೆ ಅಂತಂದರೆ ನಮ್ಮ ತಮ್ಮಂದು ಶೂ ಬಟ್ಟೆ ನೋಡ್ತಾನೆ ನೀವು ತಿಳ್ಕೊಬೋದು. ನಮ್ಮ ಅಪ್ಪಾಜಿ ಊರಿಂದ ಟ್ರಿಪ್ಪಿಂದ ವಾಪಸ್ ಬಂದಿದ್ದರು. ಸೊ ಅವ್ರು ಏನೇನೇನೋ ತಂದಿದ್ರು, ಅದನ್ನೆಲ್ಲ ತೆಗೆದು ಮನೆ ತುಂಬ ಚೆಲ್ಲಾಡ್ಬಿಟ್ಟಿದ್ವಿ ಖುಷಿಗೆ ಏನೇನು ತಂದಿದ್ದಾರೆ ಅಂತ. ನಮ್ಮ ಅಮ್ಮಗೆ ಮಾತ್ರ ಲಾಸ್ಟಿಗೆ ತಂದಿತ್ತಂದ್ರು ಎಲ್ಲಿ ಎತ್ತಿಡ್ಬೇಕಾಗತ್ತೋ ಅನ್ನಂಗೆ ಆಗ್ಬಿಡ್ತು. ನಮ್ಮಮ್ಮ ಕೊನೆಗೆ ಅಲ್ಲಿ ಎತ್ತಿಟ್ರು. ಸೊ ಬಿಗ್ ಬಾಸ್ ಒಳಗೆ ಮ್ಯಾಂಡೇಟ್ರಿ ನಮ್ಮ ಹನುಮಂತ ವಿನ್ ಆದ. ಸೊ ಅದೇ ಖುಷಿಲಿ ಇವತ್ತು ಗಣರಾಜ್ಯೋತ್ಸವನ ಮುಗಿಸಿದ್ವಿ. ಬಿಗ್ ಬಾಸಿಗೆ ದಿ ಎಂಡ್ ಹೇಳಿ ಮಲ್ಕೊಂಡ್ವಿ. ಬಾಯ್.